ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು. ಮೊಳಕಾಲ್ಮೂರು ಪಟ್ಟಣದಲ್ಲಿ ಮಂಡಲದ ವತಿಯಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ಭ್ರಷ್ಟ ಜನವಿರೋಧಿ ಆಡಳಿತಕ್ಕೆ ದೆಹಲಿ ಜನತೆ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ನೂತನ ಮಂಡಲ ಅಧ್ಯಕ್ಷರಾದ ಕೆಟಿ ಶ್ರೀರಾಮರೆಡ್ಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಭ್ರಷ್ಟಾಚಾರ ಹಗರಣಗಳ ಸರದಾರ ಕೇಜ್ರಿವಾಲ್ ದೆಹಲಿ ಜನತೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಬಿಜೆಪಿ ಪಕ್ಷದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದರು. ಬಿಜೆಪಿ ಪಕ್ಷ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಜಯ ಸಾಧಿಸಿದೆ ಹಿನ್ನೆಲೆಯಲ್ಲಿ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕಳೆದ ಕೆಲವು ವರ್ಷಗಳಿಂದ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿತ್ತು. ಅಲ್ಲಿನ ಜನತೆ ಪಕ್ಷಕ್ಕೆ ಅಧಿಕಾರ ನೀಡಿದ್ದರು. ದೆಹಲಿಯಲ್ಲಿ ಆಡಳಿತ ನಡೆಸಿದ ಮಾಜಿ ಮುಖ್ಯಮಂತ್ರಿ ಹಾಗೂ ಅಬಕಾರಿ ಹಗರಣದಲ್ಲಿ ಸಿಲುಕಿದ್ದ ಅಷ್ಟೂ ಜನ ಸಚಿವರನ್ನು ಸೋಲಿಸುವ ಮೂಲಕ ಜನತೆ ಎಲ್ಲರಿಗೂ ಎಚ್ಚರಿಕೆ ಸಂದೇಶವನ್ನು ನೀಡಿದ್ದಾರೆ ಎಂದರು. बोलो भारत माता की, ಭಾರತೀಯ ಜನತಾ ಪಾರ್ಟಿ ಕಿ. ಆತ್ಮೀಯ ಮೊಳಕಾಲ್ಮೂರಿನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳೇ ಮತ್ತು ನಾಗರಿಕ ಬಂಧುಗಳೇ, ಮೊನ್ನೆ 5ನೇ ತಾರೀಕು ನಡೆದಂತ ದಿಲ್ಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಜಯವನ್ನು ಗಳಿಸಿದೆ. ಭ್ರಷ್ಟಾಚಾರ ವಿರೋಧಿ ಆಂದೋಲನವನ್ನ ಅಣ್ಣಾ ಹಜಾರೆಯವರ ಜೊತೆ ಗುರುತಿಸಿಕೊಂಡು ಬಂದಿರತಕ್ಕಂತ ಅರವಿಂದ್ ಕೇಜ್ರಿವಾಲ್ ಅವರು ಇಡೀ ಅವರ ಆಡಳಿತದಲ್ಲಿ ಬಹುದೊಡ್ಡ ಭ್ರಷ್ಟಾಚಾರದಲ್ಲೇ ತೊಡಗಿಸಿಕೊಂಡ್ರು. ಹಾಗಾಗಿ ದಿಲ್ಲಿಯ ಜನತೆ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಅವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರನ್ನು ಹೀನಾಯವಾದ ಸೋಲಿನ ಮೂಲಕ ಅವರನ್ನು ತಿರಸ್ಕಾರ ಮಾಡಿದ್ದಾರೆ. ಇವತ್ತು ದೇಶವನ್ನೇ ವಿಶ್ವಗುರುವನ್ನಾಗಿ ಮಾಡುವಂತ ಚಿಂತನೆಯೊಂದಿಗೆ ನರೇಂದ್ರ ಮೋದಿ ಅವರ ಆಡಳಿತವನ್ನು ಮೆಚ್ಚಿ ಭಾರತೀಯ ಜನತಾ ಪಾರ್ಟಿಗೆ ದೆಹಲಿಯ ಜನತೆ ಆಶೀರ್ವಾದವನ್ನ ನಿಚ್ಚಳ ಬಹುಮತದೊಂದಿಗೆ ಇವತ್ತು 70ರಲ್ಲಿ 48 ಸ್ಥಾನಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಕೊಟ್ಟಿರ್ತಕ್ಕಂಥದ್ದು ತುಂಬಾ ನಾವು ಇವತ್ತು ಅಭಿನಂದನೆ ಸಲ್ಲಿಸಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿಯ ಒಂದು ಗೆಲುವಿಗೆ ದಿಲ್ಲಿಯ ಜನತೆಯನ್ನು ನಾವು ಅಭಿನಂದನೆ ಸಲ್ಲಿಸಬೇಕಾಗಿದೆ. ಆ ಸಂತೋಷವನ್ನ ಮೊಳಕಾಲ್ಮೂರಿನ ಕಾರ್ಯಕರ್ತ ಬಂಧುಗಳು ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಸಂತೋಷದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ PM ಮಂಜುನಾಥ್ ರವರು ಮಾತನಾಡಿ, ಅರವಿಂದ್ ಕೇಜ್ರಿವಾಲ್ ನೇತೃತ್ವದಲ್ಲಿ ಸರ್ಕಾರ ಹಗರಣಗಳಲ್ಲಿ ಮುಳುಗಿ ಹೋಗಿತ್ತು. ಈ ನಿಟ್ಟಿನಲ್ಲಿ ಜನತೆ ಆಪ್ ಸರ್ಕಾರದ ವಿರುದ್ಧ ಮತ ಚಲಾಯಿಸಿದ್ದಾರೆ. ಬಿಜೆಪಿ ಪಕ್ಷಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ ಎಂದರು. ನಾವು ದೆಹಲಿ ಒಂದೇ ಗೆದ್ದಿಲ್ಲ, ದೇಶದ ಹೃದಯವನ್ನು ಗೆದ್ದಿದ್ದೇವೆ. ನರೇಂದ್ರ ಮೋದಿ ಅಂತಹ ನಾಯಕ ಸಿಕ್ಕಿರುವುದು ನಮ್ಮ ನಿಮ್ಮೆಲ್ಲರ ಪುಣ್ಯ. ಸತತವಾಗಿ 27 ವರ್ಷಗಳಿಂದ ಬಿಜೆಪಿ ಗೆಲುವು ಸಾಧಿಸಲು ಆಗಿರಲಿಲ್ಲ. ಮೋದಿ ಇದ್ದರೆ ಈ ದೇಶದಲ್ಲಿ ಎಲ್ಲವೂ ಸಾಧ್ಯ, ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂದರು. ಉಚಿತ ಭರವಸೆಗಳನ್ನು ನೀಡಿದರೆ ಏನಾಗುತ್ತದೆ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆ ದೆಹಲಿ. ಅಲ್ಲಿನ ಮತದಾರರಿಗೆ ನಮ್ಮ ಕಡೆಯಿಂದ ಅಭಿನಂದನೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಉಚಿತ ಭರವಸೆಗಳನ್ನು ನೀಡಿದ್ದ ಪರಿಣಾಮ ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣವಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತದೆ ಎಂದರು. ಮಂಡಲದಿಂದ ನಾವು ದಿಲ್ಲಿ ಗೆದ್ದಿನ ಉದ್ದೇಶದಿಂದ ನಾವು ಇವತ್ತು ಸಂಭ್ರಮಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಬರೀ ನಾವು ದಿಲ್ಲಿ ಗೆದ್ದಿಲ್ಲ, ದೇಶದ ದಿಲ್ ಗೆದ್ದಿದ್ದೀವಿ ನಾವೆಲ್ಲರೂ ಸಮೇತ. ಏಕೆಂದ್ರೆ ಸತತ 27 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆಲ್ಲಕ್ಕಾಗಿರ್ಲಿಲ್ಲ. ಮೋದಿ ಇದ್ರೆ ಈ ದೇಶದಲ್ಲಿ ಎಲ್ಲವೂ ಸಾಧ್ಯ ಅನ್ನೋದಕ್ಕೆ ಇವತ್ತು ಸಾಕ್ಷಿ ಇದು. ಭ್ರಷ್ಟಾಚಾರ ವಿರೋಧಿ ಆಂದೋಲನದಿಂದ ಸ್ಟಾರ್ಟ್ ಆಗಿರುವಂತಹ ಆಮ್ ಆದ್ಮಿ ಪಾರ್ಟಿ ಅನಗತ್ಯವಾಗಿ ಉಚಿತ ಭರವಸೆಗಳನ್ನು ಕೊಟ್ಟು ಏನಾಗಿದೆ ಅಂತ ಇವತ್ತು ದಿಲ್ಲಿನೇ ಸಾಕ್ಷಿಯಾಗಿದೆ. ಅಂತ ಪಾರ್ಟಿಯ ಚೀಫ್ ಮಿನಿಸ್ಟರ್ ಆಗಿರುವಂತ ಕೇಜ್ರಿವಾಲ್ ಸಮೇತ ಮದ್ಯದ ಒಂದು ಭ್ರಷ್ಟಾಚಾರದಿಂದ ಒಳಗೋಗಿ ಬಂದಿರುವಂತ ವ್ಯಕ್ತಿ ಆದ ಕಾರಣ ಈ ದೇಶದಲ್ಲಿ ಏನಾದ್ರೂ ಭ್ರಷ್ಟಾಚಾರ ಮುಕ್ತವಾದಂತ ಸರ್ಕಾರ ಕೊಡಕ್ ಸಾಧ್ಯ ಆದ್ರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಸಾಧ್ಯ. ಇನ್ಯಾವುದೇ ಸರ್ಕಾರ ಕೊಡಕ್ ಸಾಧ್ಯ ಇಲ್ಲ ಅಂತ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಜಿ ಅವರಲ್ಲಿ ಭರವಸೆ ಇಟ್ಟು ಇವತ್ತು ದಿಲ್ಲಿಯ ಮತದಾರ ಮತ್ತು ಅಲ್ಲಿನ ಕಾರ್ಯಕರ್ತರ ಹಾರ್ನಿಶಿಯಾಗಿ ದುಡಿದಿರುವಂತಹ ಕಾರಣ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ದಿದೆ. ಆದ ಕಾರಣ ನಮ್ಮ ಮೊಳಕಾಲ್ಮೂರು ಮಂಡಲದ ಅಷ್ಟೂ ಕಾರ್ಯಕರ್ತರ ಪರವಾಗಿ ಮತ್ತು ಅಧ್ಯಕ್ಷರು ಮತ್ತು ಹಿರಿಯ ಮುಖಂಡರ ಪರವಾಗಿ ದಿಲ್ಲಿಯ ಮತದಾರ ಮತ್ತು ಅಲ್ಲಿನ ಕಾರ್ಯಕರ್ತರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸ್ತೀವಿ.
ಇದು ಭವಿಷ್ಯದಲ್ಲಿ ಕರ್ನಾಟಕದಲ್ಲೂ ಸಮೇತ ಅಂಥದೇ ಭ್ರಷ್ಟಾಚಾರದಿಂದ ತೊಡರುವಂತ ಕಾಂಗ್ರೆಸ್, ಅದಾದ ನಂತರ ಇಂಥದೇ ಉಚಿತ ಭರವಸೆಗಳು ಕೊಟ್ಟು ಬಂದಿರುವಂತ ಕಾಂಗ್ರೆಸ್ಗೂ ಸಮೇತ ಇಂಥದೇ ಒಂದು ಇನ್ನ 3 ವರ್ಷಗಳ ನಂತರ ಇಂಥದೇ ಒಂದು ರಿಸಲ್ಟ್ ಬರುತ್ತೆ. ಅವತ್ತು ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಹಿರಿಯ ಮುಖಂಡರಾದ ಜಿಂಕಲ್ ಬಸವರಾಜ್ ಮಾತನಾಡಿ, ಆಮ್ ಆದ್ಮಿ ಪಕ್ಷದ ಅಷ್ಟು ಜನ ಕೂಡ ಸೋತು ಮನೆಗೆ ಹೋಗಿದ್ದಾರೆ. ಭಾರಿ ಅವಾಂತರ ಸೃಷ್ಟಿಸಿದ್ದ ಕೇಜ್ರಿವಾಲ್ ಮನೆಗೆ ಕಳಿಸಿದ್ದಾರೆ ಎಂದರು. ನಡೆದಂತ ದಿಲ್ಲಿ ಚುನಾವಣೆಯಲ್ಲಿ ಈ ದಿನ ಫಲಿತಾಂಶ ಘೋಷಣೆ ಆಗಿದೆ. ಸ್ವಚ್ಛ ಅದು ಇದು ಅಂತೇಳಿ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ಕೇಜ್ರಿವಾಲ್ ಅವರು ಅವರ ಸಂಪುಟದ ಅರ್ಧಕ್ಕೂ ಹೆಚ್ಚು ಜನ, ಮನೋಜ್ ಸಿಸೋಡಿಯಾ ಇರ್ಬೋದು, ಸತ್ಯೇಂದ್ರ ಜೈನ್ ಇರ್ಬೋದು, ಸ್ವಯಂಕೃತ ಕೇಜ್ರಿವಾಲ್ ಇರ್ಬೋದು, ಏನ್ ತಿಹಾರ್ ಜೈಲಿಗೆ ಭ್ರಷ್ಟಾಚಾರ ಮಾಡಿ ಮದ್ಯದಾರಣಗಳು ಎಲ್ಲ ಸಿಗಾಕೊಂಡು ಇವತ್ತೇನು ಸೋತು ಹೋಗಿದ್ದಾರೆ, ಜೈಲಿಗೆ ಹೋಗಿರೋನೆಲ್ಲ ಅಲ್ಲಿ ಡೆಲ್ಲಿ ಮತದಾರರು ಇವತ್ತು ಸೋಲಿಸಿ 48 ಜನ ಬಿಜೆಪಿಯವರ ಒಂದು ಶಾಸಕರನ್ನಲ್ಲಿ ಆಯ್ಕೆ ಮಾಡಿ 27 ವರ್ಷದ ನಂತರ ಬಿಜೆಪಿ ಸರ್ಕಾರ ಅಲ್ಲಿ ಸ್ಥಾಪಿತವಾಗ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಭ್ರಷ್ಟ ಮತ್ತು ಅಲ್ಲಿ ಏನು ಭಾರೀ ಅವಾಂತರವನ್ನ ಸೃಷ್ಟಿ ಮಾಡಿದಂತ ತಿಹಾರ್ ಜೈಲಿಗೆ ಹೋದಂತ ಸತ್ಯೇಂದ್ರ ಜೈನ್, ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಅವರು ಕೂಡ ಸಂಪೂರ್ಣವಾಗಿ ನೆಲ ಕಚ್ಚಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಕರ್ನಾಟಕ, ತೆಲಂಗಾಣದಲ್ಲಿ ಇದೇ ರೀತಿಯಲ್ಲಿ ಮುಂದುವರೆದಂತ ಆಶಾಭಾವನೆಯೊಂದಿಗೆ ಈ ವಿಜಯೋತ್ಸವನ್ನ ಆಚರಣೆ ಮಾಡ್ತಾರೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಈ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಟಿ ರೇವಣ್ಣ, ಡಾಕ್ಟರ್ PM ಮಂಜುನಾಥ್, ರಾಮರೆಡ್ಡಿ, ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ NP ಪ್ರಭಾಕರ್, ಟೈಲರ್ ತಿಪ್ಪೇಸ್ವಾಮಿ, ವಿನಯ್ ಕುಮಾರ್, ಶಾಂತ್ ವೀರಣ್ಣ, ಮೋರ್ಚಾ ಅಧ್ಯಕ್ಷರಾದ ಲಕ್ಷ್ಮಣ್ ಸಿದ್ಧಾರ್ಥ್, ಹರೀಶ್ ಕಡತೋಟೆ, ಪಕ್ಷದ ಮುಖಂಡರಾದ ಹೇಮಂತ್, ಶಿವಕುಮಾರ್, ಭೀಮಣ್ಣ, ಅರ್ಜುನ್, ಶಿವಣ್ಣ, ರಾಮಾಂಜನೇಯ, ಇನ್ನೂ ಹಲವು ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.